ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ವಾರ ಭವಿಷ್ಯದ ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತ. ಎಲ್ಲರೂ ಕೂಡ ಕ್ಷೇಮವಾಗಿದ್ದೀರಾ ಅಂತೇಳಿ ನಾನು ಭಾವಿಸುತ್ತೇನೆ. ದಿನಾಂಕ 7ನೇ ತಾರೀಕಿನಿಂದ 13ನೇ ತಾರೀಕುವರೆಗೂ ಈ ಸಂಪೂರ್ಣ ವಾರ ಅಂದರೆ ರವಿವಾರದಿಂದ ಶನಿವಾರದವರೆಗೂ ಪ್ರತಿಯೊಬ್ಬರ ರಾಶಿಯ ಅನುಗುಣವಾಗಿ ಯಾವ ರೀತಿಯ ಒಳ್ಳೆ ಫಲವನ್ನು, ಯಾವ ಎಚ್ಚರಿಕೆಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ಕವಡೆ ಶಾಸ್ತ್ರದ ಮುಖಾಂತರವಾಗಿ ತಿಳಿಸ್ಕೊಡ್ತೇನೆ. ವಿಶ್ವಾಸ ಸಂವತ್ಸರ, ದಕ್ಷಿಣಾಯನ, ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಈ ಮಾಸದ ಪಂಚಾಂಗದ ಫಲ ಅಂದರೆ ಈ ವಾರದ ಪಂಚಾಂಗ ಫಲ ಇರತಕ್ಕಂಥದ್ದು. ಮತ್ತು ಈ ವಾರ ಏನೇನು ವಿಶೇಷ ಇದೆ ಅಂತ ಹೇಳಿದ್ರೆ, ಮೊದಲನೇದಾಗಿ 8ನೇ ತಾರೀಕು ಸೋಮವಾರ ಸಂಕಷ್ಟರ ಚತುರ್ಥಿ ಇರತಕ್ಕಂಥದ್ದು. ಆ ದಿನ ಚಂದ್ರೋದಯ ರಾತ್ರಿ 9:33 ಇರತಕ್ಕಂಥದ್ದು. ಸೋಮವಾರ ಸಂಕಷ್ಟರ ಇರತಕ್ಕಂಥದ್ದು ತುಂಬ ವಿಶೇಷ. ಯಾರು ಈ ಸೋಮವಾರ ಗಣಪತಿಯ ಆರಾಧನೆಯನ್ನು ಮಾಡ್ತಾರೋ ಅವರವರಿಗಿರತಕ್ಕಂಥ ಸಂಪೂರ್ಣ ಅಡೆತಡೆಗಳು ದೂರವಾಗತ್ತೆ. ಈ ಸರಳ ಪರಿಹಾರವನ್ನು ಜೀವನದಲ್ಲಿ ರೂಪಿಸ್ಕೊಳ್ಳಿ. ಆ ದಿನ ಖಂಡಿತ ನಿಮ್ಮಲ್ಲಿರತಕ್ಕಂಥ ಒಂದಷ್ಟು ಅಡೆತಡೆಗಳು ದೂರವಾಗತಕ್ಕಂಥದ್ದು. ಆ ದಿನ ಸೋಮವಾರ ಬೆಳಗ್ಗೆ ಎದ್ದು ಎಲ್ಲ ರೀತಿಯ ಒಂದಷ್ಟು ದಿನನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಹತ್ರದಲ್ಲಿರತಕ್ಕಂತಹ ಆ ಗಣಪತಿ ದೇವಸ್ಥಾನಕ್ಕೆ ಹೋಗತಕ್ಕಂಥದ್ದು. ಹೋಗಿ ಶಕ್ತಿಯನುಸಾರವಾಗಿ ಒಂದು 1/4 ಲೀಟ್ರು, ಅರ್ಧ ಲೀಟ್ರು ಹಾಲನ್ನು ಕೊಟ್ಟು ಒಂದು ಅಭಿಷೇಕವನ್ನು ಮಾಡಿಸಿ, ತದನಂತರ ಓಂ ಗಂ ಗಣಪತಯೇ ನಮಃ ಎಂಬ ಮಂತ್ರವನ್ನು ಆ ದೇವಸ್ಥಾನ ಆವರಣದಲ್ಲಿ ಕೂತ್ಕೊಂಡು 108 ಬಾರಿ ಜಪವನ್ನು ಮಾಡಿ, ಜಪದ ಮುಂಚಿತವಾಗಿ ಯಾವ ಮನಸ್ಸಿನ ಇಷ್ಟೈಶ್ವರ್ಯ ಮತ್ತು ಇರತಕ್ಕಂಥ ಯಾವ ಅಡೆತಡೆಗಳು ದೂರವಾಗಬೇಕು ಅಂತ ಅಂದ್ಕೊಂಡಿದ್ರೆ ಅದನ್ನು ಸಂಕಲ್ಪ ಮಾಡಿ ಜಪವನ್ನು ಮಾಡಿ, ತದನಂತರ ಆ ಭಗವಂತನ ತೀರ್ಥ ಪ್ರಸಾದ ಮಂಗಳಾರತಿಯನ್ನು ಸ್ವೀಕರಿಸಿ ಖಂಡಿತವಾಗಿಯೂ ಈ ಸಂಕಷ್ಟರ ಚತುರ್ಥಿ ನಿಮಗೆ ಶುಭವನ್ನು ತಂದು ಕೊಡತಕ್ಕಂಥದ್ದು. ನಿಮ್ಮ ಬಳಿ ಇರತಕ್ಕಂಥ ಎಲ್ಲ ಅಡೆತಡೆಗಳು ದೂರವಾಗತಕ್ಕಂಥದ್ದು. ದಿನಾಂಕ 12ನೇ ತಾರೀಕು ಶುಕ್ರವಾರ ಕಾಲಭೈರವ ಅಷ್ಟಮಿ ಇದೆ. ಯಾರು ಆ ದಿನ ಕಾಲಭೈರವನ ಆರಾಧನೆ ಮಾಡ್ತಾರೋ ಅವರಿಗಿರತಕ್ಕಂತಹ ಶತ್ರು ಬಾಧೆ ದೂರವಾಗತ್ತೆ. ಈ ಸರಳ ಪರಿಹಾರವನ್ನು ಆ ದಿನ ಮಾಡಿ ಖಂಡಿತವಾಗಿಯೂ ಎಲ್ಲ ವಿಚಾರದಲ್ಲೂ ದಿಗ್ವಿಜಯ ಪ್ರಾಪ್ತವಾಗುತ್ತೆ. ಸಂಪೂರ್ಣ ಕಾಲಭೈರವನ ಅನುಗ್ರಹ ನಿಮ್ಮ ಮೇಲಾಗತ್ತೆ. ಓಂ ಕಾಲಕಾಲಾಯ ವಿದ್ಮಹೇ ಕಾಲತೀತಾಯ ಧೀಮಹೇ ತನ್ನೋ ಕಾಲಭೈರವ ಪ್ರಚೋದಯಾತ್. ಈ ಮಂತ್ರವನ್ನು ಕಾಲಭೈರವ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ 108 ಬಾರಿ ಜಪವನ್ನು ಮಾಡಿ, ತದನಂತರ ಒಂದು ಕೈಯಲ್ಲಿ ಉಪ್ಪನ್ನು, ಕಲ್ಲುಪ್ಪನ್ನು, ಒಂದು ಮುಷ್ಟಿಯಷ್ಟು ಕಲ್ಲುಪ್ಪನ್ನು ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ತಕ್ಕಂಥದ್ದು. ಭಗವಂತನ ಮುಂದೆ ನಿಂತ್ಕೊಂಡು, ತ್ರಿಶೂಲದ ಹತ್ರ ನಿಂತ್ಕೊಂಡು, ನನಗೆ ಇರತಕ್ಕಂತಹ ಸಂಪೂರ್ಣ ಶತ್ರುವಿನ ಬಾಧೆ ದೂರವಾಗಲಿ, ಸದಾಕಾಲ ನಾನು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರ ಉದ್ಯೋಗವನ್ನು, ಮನೆಯನ್ನು ನೀನು ರಕ್ಷಾಕವಚವಾಗಿ ರಕ್ಷಣೆ ಮಾಡಿಕೊಡು ಅಂತ ಬೇಡ್ಕೊಂಡು ಆ ಉಪ್ಪನ್ನು ಆ ತ್ರಿಶೂಲದ ಹತ್ರ ಹಾಕಿ, ತದನಂತರ ಭಗವಂತನಿಗೆ ಬೆಲ್ಲದ ಆರತಿಯನ್ನು ಮಾಡಿ ಖಂಡಿತ ಇರತಕ್ಕಂತಹ ಶತ್ರುಗಳು ದೂರವಾಗುತ್ತೆ. ಸಂಪೂರ್ಣ ಭಗವಂತ ನಿಮಗೆ ರಕ್ಷಾಕವಚವಾಗಿರತಕ್ಕಂಥ. ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮೇಷರಾಶಿಯವರಿಗೆ 11 ಕಡೆ ಅಂಘಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ಮೇಷರಾಶಿಯವರು ತಿಳಿದುಕೊಳ್ಳಿ, ಈ ವಾರ ಕಷ್ಟವಿರುತ್ತದೆ ನಿಮಗೆ. ಗುರು ಸಂಚಾರದ ಫಲದಿಂದ ನಾನಾ ರೀತಿಯ ತೊಂದರೆಗಳು, ಕೆಲಸ ಕಾರ್ಯದಲ್ಲಿ ವಿಳಂಬ, ಏನನ್ನೇ ಪ್ರಯತ್ನ ಪಟ್ಟರು ಕೂಡ ನೀನು ಸಿಗ್ತಾ ಇದೆ ಅನ್ನೋ ಮಟ್ಟಿಗೆ ಮತ್ತೆ ಅದು ಕೆಲಸ ಪೋಸ್ಟ್ಪೋನ್ ಆಗತಕ್ಕಂಥದ್ದು. ಫಲದ ನಿರೀಕ್ಷೆಗಳಿದ್ದರೆ ಜಾಗ್ರತೆಯಿಂದ ಕೆಲಸ ಮಾಡತಕ್ಕಂಥದ್ದು. ಸರಿಯಾದ ಸಮಯಕ್ಕೆ ನಿಮ್ಮ ಗುರಿ ಮುಟ್ಟತಕ್ಕಂಥದ್ದು ಸಾಧ್ಯವೇ ಇಲ್ಲ. ಎಲ್ಲ ಕೆಲಸ ಕಾರ್ಯಗಳು ಮಂದಗತಿಯಿಂದ ಸಾಗುವಂಥದ್ದಾಗ್ಬಿಡುತ್ತೆ. ಮೇಷರಾಶಿಯವರಿಗೆ ಆದಷ್ಟು ಎಚ್ಚರಿಕೆ ಹೆಜ್ಜೆ ಇಡಿ. ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ 100% ಅಷ್ಟು ಶ್ರದ್ಧೆ ಇರಲಿ, ಹಾಗೂ ಕೆಲಸವನ್ನೇ ಪ್ರಮುಖವಾಗಿ ಗುರಿಯಾಗಿಟ್ಕೊಂಡು ಕೆಲಸವನ್ನು ಮಾಡಿ. ತುಂಬ ಜನ ಏನು ಮಾಡಿಬಿಡ್ತಾರೆ, ಕೆಲಸ ಪ್ರಾರಂಭ ಆಗಬೇಕಾದ್ರೆ ತುಂಬ ಶ್ರದ್ಧೆ ಇರುತ್ತೆ, ಕೆಲಸ ಮಧ್ಯಭಾಗ ಬಂದಮೇಲೆ ಬರ್ತಾ ಬರ್ತಾ ಶ್ರದ್ಧೆ ಕಮ್ಮಿ ಆಗ್ತಾ ಹೋಗ್ತಿರುತ್ತೆ. ಅದು ಸದಾಕಾಲ ಕೆಟ್ಟ ಫಲವನ್ನು ಕೊಡತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಮೇಷರಾಶಿಯವರು ಈ ತಪ್ಪನ್ನು ಈ ವಾರ ಮಾಡ್ಕೊಳ್ಬೇಡಿ. ಕೊಂಚ ಮಟ್ಟಿಗೆ ಯಾವಾಗಾದರೂ ಕೂಡ ಸಿಗಬೇಕಾಗಿದ್ದ ಫಲ ಸಿಗದೆ ಕ್ಷಣಿಕವಷ್ಟು ಫಲ ನಿಮಗೆ ಲಭಿಸ್ತಕ್ಕಂಥದ್ದಾಗ್ಬಿಡುತ್ತೆ. ಅದೇ ರೀತಿ ಈ ವಾರ ಎಷ್ಟು ಕಷ್ಟವೋ ಸುಖವೋ ಅಂತ ಶ್ರದ್ಧೆಯಿಂದ ಕೆಲಸ ಮಾಡಿದರೆ
ವಾರದ ಅಂತ್ಯಭಾಗದಲ್ಲಿ ಸುಖವನ್ನು ಕಾಣ್ತೀರಾ. ಎಲ್ಲ ರೀತಿಯ ಅನುಕೂಲಗಳು ವಾರದ ಅಂತ್ಯಭಾಗದಲ್ಲಿ ಸಿಗುತ್ತೆ. ಆಗಲೇ ಹೇಳದೆ, ಎಚ್ಚರಿಕೆ ಎಷ್ಟು ಹೆಜ್ಜೆಯನ್ನು ನೀಡ್ತೀರೋ ಅಷ್ಟು ಲಾಭದಾಯಕ. ಕುಟುಂಬದೊಂದಿಗೆ ನಾನಾ ರೀತಿಯ ಮನಸ್ತಾಪಗಳಾಗ್ಬೋದು. ಹಣಕಾಸಿನ ಮೇಲೆ ನಿಗವಿರಲಿ. ಅಧಿಕವಾದ ಖರ್ಚಾಗತಕ್ಕಂಥದ್ದಾಗತ್ತೆ ಈ ವಾರ. ದುಂದು ವೆಚ್ಚಗಳನ್ನು ಜಾಸ್ತಿ ಮಾಡ್ಕೊಳ್ತೀರಾ. ಹಣವನ್ನು ಕಳೆದುಕೊಂಡು ಮೋಸ ಹೋಗತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಮಾನಹಾನಿ ಕೂಡ ಕೊಂಚ ಮಟ್ಟಿಗೆ ಮೇಷರಾಶಿಯವ್ರನ್ನ ಕಾಡಿಸತಕ್ಕಂಥದ್ದು. ಹಾಗಾಗಿ ಮೇಷರಾಶಿಯವರು ಎಷ್ಟು ಎಚ್ಚರಿಕೆ ಹೆಜ್ಜೆಯನ್ನು ನೀಡ್ತೀರೋ ಅಷ್ಟು ಈ ವಾರ ಲಾಭದಾಯಕವಾಗಿರುತ್ತೆ. ಅಂದರೆ ಮೇಷರಾಶಿಯವರಿಗೆ ಈ ವಾರ ಸಂಪೂರ್ಣ ಪಾಸಿಟಿವ್ ಅಂತೂ ಇರೋದಿಲ್ಲ, ಕೊಂಚ ಮಟ್ಟಿಗೆ ಕೆಟ್ಟ ಫಲ ಅಂದರೆ ನೆಗೆಟಿವ್ ಸಿಗತಕ್ಕಂಥ ಚಾನ್ಸಸ್ಗಳಿರುತ್ತೆ. ತಾಳ್ಮೆಯಿಂದ ಜಾಗ್ರತೆಯ ಬುದ್ಧಿವಂತಿಕೆ ಹೆಜ್ಜೆ ಇಟ್ಟರೆ ಖಂಡಿತವಾಗಿಯೂ ಲಾಭವಾಗಿ ಪರಿವರ್ತನೆ ಆಗುತ್ತೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ವೃಷಭ ರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭ. ವೃಷಭ ರಾಶಿಯವರಿಗೆ ಈ ವಾರ ಖಂಡಿತವಾಗಿಯೂ ಮಾಡತಕ್ಕಂತಹ ಕೆಲಸ, ಕಾರ್ಯ, ವ್ಯಾಪಾರ, ಉದ್ಯೋಗದಲ್ಲಿ ಉತ್ತಮ ಧನಲಾಭವಿದೆ. ನೀವು ಅಂದ್ಕೊಂಡೇ ಇರೋದಿಲ್ಲ, ಕೆಲಸ ಕಾರ್ಯದ ಕ್ಷೇತ್ರದಲ್ಲಿ ಈ ವಾರ ನಾನು ಇಷ್ಟು ಸಂಪಾದನೆಯನ್ನು ಮಾಡ್ತೇನೆ, ಇಷ್ಟು ಲಾಭದಾಯಕವಾಗತ್ತೆ ಅಂತ. ಆ ಅನಿರೀಕ್ಷಿತ ಲಕ್ಷ್ಮಿ ಆಗಮನ ಮನಸ್ಸಿಗೆ ಸಂತೋಷ ಕೊಡುತ್ತೆ. ಇನ್ನು ಯಥೇಚ್ಛವಾಗಿ ಕೆಲಸ ಕಾರ್ಯವನ್ನು ಮಾಡಬೇಕು ಅಂತ ನೀವೇ ಉತ್ತೇಜನವನ್ನು ಪಡೆದುಕೊಳ್ತೀರಾ. ಅದೇ ರೀತಿ ಹಣವನ್ನು ಸಂಗ್ರಹಣ ಮಾಡಿಟ್ಕೊಳ್ತೀರಾ. ನೂತನ ಆಭರಣ ಖರೀದಿ ಮಾಡತಕ್ಕಂಥ ಯೋಗವನ್ನು ಕೆಲವರಿಗೆ, ವೃಷಭ ರಾಶಿಯವರಿಗೆ ಈ ವಾರ ಭಗವಂತ ಕರುಣಿಸಿಕೊಟ್ಟಿದ್ದಾನೆ. ತುಂಬ ದಿನದಿಂದ ಕೆಲವರು ಅಂದ್ಕೊಂಡಿರ್ತೀರ, ಒಂದಷ್ಟು ಆಭರಣವನ್ನು ನಾನು ಪರ್ಚೇಸ್ ಮಾಡಬೇಕು, ಸ್ವಲ್ಪ ಆಭರಣವನ್ನು ಸ್ವೀಕರಿಸಿ ಇಟ್ಕೊಳ್ಬೇಕು, ಆಭರಣ ತುಂಬ ನಂತರ ಇದ್ದರೆ ಸಂತೋಷವಾಗುತ್ತೆ, ಕಷ್ಟ ಕಾಲಕ್ಕೆ ಅದು ನನಗೆ ಸಹಾಯವಾಗುತ್ತೆ ಅಂತ ನಾನಾ ಆಲೋಚನೆ ನಿಮ್ಮ ತಲೆಗೊಕ್ಕಿರುತ್ತೆ. ಆ ಎಲ್ಲ ಆಲೋಚನೆಯ ಫಲ ಭಗವಂತ ಈ ವಾರ ಕರುಣಿಸಿಕೊಟ್ಟಿದ್ದಾನೆ. ನಿಮಗೆ ಲಾಭದಾಯಕವಾಗಿದೆ. ಹೊಸ ಯೋಜನೆಗಳಿಗೆ, ಹೊಸ ಕೆಲಸ ಕಾರ್ಯ ಮಾಡೋದಕ್ಕೂ ಕೂಡ ಈ ವಾರ ಪ್ರಶಸ್ತವಾದ ವಾರ. ಎಲ್ಲ ರೀತಿಯ ಅನುಕೂಲಗಳನ್ನು, ಎಲ್ಲ ರೀತಿಯ ಲಾಭವನ್ನು ವೃಷಭ ರಾಶಿಯವರು ಪಡೆದುಕೊಳ್ತೀರ. ಈ ವಾರ ನಿಮ್ಮ ಶರೀರ ತುಂಬ ಚೆನ್ನಾಗಿ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ 2 ರೀತಿ ಸಹಾಯ ಬೇಕಾಗುತ್ತೆ ನಮ್ಮ ದೇಹದಿಂದ. ಒಂದು ಮಾನಸಿಕವಾಗಿ, 2 ದೈಹಿಕವಾಗಿ. ಅಂದರೆ ನಮ್ಮ ದೇಹ ಸಪೋರ್ಟ್ ಮಾಡಬೇಕು. ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ತುಂಬ ಜನ ಕೆಲಸ, ತುಂಬ ಟೈಮ್ ಇಲ್ಲದೇ ಅಂದರೆ ಗ್ಯಾಪ್ ಕೊಡದೆ ತುಂಬ ಕೆಲಸ ಮಾಡ್ತಿರ್ತಾರೆ. ಅವ್ರ ದೇಹ ತುಂಬ ಸಪೋರ್ಟ್ ಮಾಡ್ತಾ ಇರುತ್ತೆ. ಎಷ್ಟೇ ಪ್ರೆಷರ್ ಇದ್ದರೂ ಕೂಡ ಕೋಪ ಮಾಡ್ಕೊಳ್ಳೋದಿಲ್ಲ. ತುಂಬ ತಾಳ್ಮೆಯಿಂದ ಎಲ್ಲವನ್ನು ಕೀಳಿಸ್ಕೊಂಡು ಕೆಲವು ಕೆಲಸವನ್ನು ಮಾಡ್ತಾರೆ. ಅಂದರೆ ಮಾನಸಿಕವಾಗಿ ಆ ಎಲ್ಲ ವಿಚಾರಕ್ಕೆ ಅವರು ಸದೃಢರಾಗಿರ್ತಾರೆ. ಅದೇ ರೀತಿ ವೃಷಭ ರಾಶಿಯವರಿಗೆ ಈ ವಾರ ಅವರ ದೇಹ ಸಂಪೂರ್ಣವಾಗಿ ಸಹಾಯ ಮಾಡುತ್ತೆ. ಎಷ್ಟೇ ವರ್ಕ್ಲೋಡ್ ಜಾಸ್ತಿ ಆದರೂ, ಎಷ್ಟೇ ಕೆಲಸಗಳು ಬಂದರೂ ಕೂಡ ಇಲ್ಲ ಇನ್ನೂ ಮಾಡಬೇಕು, ಇನ್ನೂ ನೆಕ್ಸ್ಟ್ ಏನೋ ಮಾಡಬೇಕು, ಮತ್ತೇನೋ ನಾನು ಅಪ್ಡೇಟ್ ಆಗಬೇಕು, ಈ ಥರ ಕಲಿಕೆಯ ಹಸುವು ನಿಮಗೆ ಜಾಸ್ತಿ ಈ ವಾರ ವೃದ್ಧಿ ಆಗುತ್ತೆ. ಅದು ಶುಭ. ಖಂಡಿತವಾಗಿಯೂ ಭವಿಷ್ಯದಲ್ಲಿ ಈ ವಿಚಾರವಾಗಿ ಒಳ್ಳೆ ಲಾಭವನ್ನು ಕಾಡ್ತೀರ. ಹಾಗಾಗಿ ವೃಷಭ ರಾಶಿಯವರಿಗೆ ಈ ವಾರ ಶುಭವಾರ ಅಂತ. ಇನ್ನು ಎಚ್ಚರಿಕೆಯಿಂದ ಕೊಂಚ ಮಟ್ಟಿಗೆ ಕೆಲಸ ಕಾರ್ಯಗಳಲ್ಲಿ ತಾಂತ್ರಿಕವಾಗಿ ಒಂದಷ್ಟು ಐಡಿಯಾಲಜಿಗಳನ್ನು ಇಂಪ್ಲಿಮೆಂಟ್ ಮಾಡಿ ಖಂಡಿತ ಲಾಭ ದ್ವಿಗುಣವಾಗುತ್ತೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಒಳ್ಳೆ ಫಲಗಳನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಮಿಥುನ ರಾಶಿಯವರಿಗೆ 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಖಂಡಿತವಾಗಿಯೂ ಮಿಥುನ ರಾಶಿಯವರಿಗೆ ಈ ವಾರ ಕೊಂಚ ಮಟ್ಟಿಗೆ ಲಾಭದಾಯಕ ವಾರವಾಗಿರುತ್ತೆ. ಸಂಪೂರ್ಣ ವಾರ ಸುಖದಿಂದ, ಸಂತೋಷದಿಂದ ಕೂಡಿರುತ್ತೆ. ನಿಮಗೆ ತೃಪ್ತಿಯಾಗತಕ್ಕಂತಹ ಊಟ ಉಪಚಾರವನ್ನು ಈ ವಾರ ಸವಿತೀರಾ. ಆ ಊಟ ಉಪಚಾರದಿಂದ ಮನಸ್ಸಿಗೆ ಒಂದಷ್ಟು ಸಮಾಧಾನವಾಗತ್ತೆ. ಕೆಲಸದಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಾ. ಕೆಲಸದಲ್ಲಿ ಲಾಭವನ್ನು ಕೂಡ ಕಾಣ್ತೀರಾ. ಅದು ಇನ್ನೂ ಯಥೇಚ್ಛವಾಗಿ ಪ್ರೋತ್ಸಾಹ, ಉತ್ಸಾಹ ಜಾಸ್ತಿ ಆಗುತ್ತೆ. ನಾನು ಇನ್ನು ಕೆಲಸವನ್ನು ಮಾಡಬೇಕು, ಇನ್ನು ಲಾಭವನ್ನು ಗಳಿಸಬೇಕು, ಇನ್ನು ಯಥೇಚ್ಛವಾಗಿ ನನ್ನ ಕೀರ್ತಿ ಸಂಪಾದನೆ ಮಾಡಬೇಕು ಅಂತ ಆ ಒತ್ತಡ ಇದ್ದರೂ ಕೂಡ ನಾನು ಯಥೇಚ್ಛವಾಗಿ ಕೆಲಸವನ್ನು ಕಲಿಬೇಕು ಹಂಬಲ ಜಾಸ್ತಿ ಆಗತಕ್ಕಂಥದ್ದು. ಆತ್ಮೀಯ ಮಿತ್ರರ ಸಹಕಾರ, ಉತ್ತಮ ಮಾರ್ಗದರ್ಶನ ಮಿಥುನ ರಾಶಿಯವರಿಗೆ ಈ ವಾರ ಲಭಿಸತಕ್ಕಂಥದ್ದು. ನೀವು ಅಂದ್ಕೊಂಡೇ ಇರೋದಿಲ್ಲ, ನನ್ನ ಸ್ನೇಹಿತರು ನನಗೆ ಇಷ್ಟು ಚೆನ್ನಾಗಿ ಬೆಂಬಲವಾಗಿ ನಿಂತ್ಕೊಳ್ತಾರಾ, ನನ್ನ ಸ್ನೇಹಿತರು ನನಗೆ ಈ ಥರ ಎಲ್ಲ ಸಹಾಯವನ್ನು ಮಾಡ್ತಾರಾ ಅಂತ ಅಪೇಕ್ಷೆ ಮಾಡಿರೋದಿಲ್ಲ. ಇರುತ್ತೆ ನನ್ನ ಸ್ನೇಹಿತರ ಕಷ್ಟದಲ್ಲಿ ನಿಂತ್ಕೊಳ್ತಾರೆ ಅಂತ, ಆದರೆ ಈ ಮಟ್ಟಕ್ಕೆ ನಿಂತ್ಕೊಳ್ತಾರೆ ಅಂತ ನಾನು ಯಾವತ್ತೂ ಅಂದ್ಕೊಂಡ್ರಕ್ಕೆ ಸಾಧ್ಯವೇ ಇಲ್ಲ ಅಂಥೇಳಿ ಮನಸ್ಸಲ್ಲಿ ನೀವು ಸಂತೋಷವನ್ನು ಪಡ್ತೀರಾ.
ಖಂಡಿತ ಮಿಥುನ ರಾಶಿಯವರಿಗೆ ಈ ವಾರ ನಿಮ್ಮ ಆತ್ಮೀಯ ಸ್ನೇಹಿತರು ನಿಮ್ಮ ಬೆಂಬಲವಾಗಿ ನಿಂತ್ಕೊಳ್ತಾರೆ, ಬೆನ್ನೆಲುಬಾಗ್ತಾರೆ. ಎಲ್ಲ ರೀತಿಯ ಸಹಕಾರವನ್ನು, ಎಲ್ಲ ರೀತಿಯ ಮಾರ್ಗದರ್ಶನವನ್ನು ಈ ವಾರ ಅವರು ನಿಮಗೆ ಮಾಡಿಕೊಡ್ತಾರೆ. ಅದೇ ರೀತಿ ಈ ವಾರ ದೂರದ ಪ್ರಯಾಣವನ್ನು ಮಾಡ್ತೀರಾ. ಆ ಪ್ರಯಾಣ ತುಂಬ ಸುಖಕರವಾಗಿರುತ್ತೆ. ರಮಣೀಯ ಕ್ಷೇತ್ರಗಳನ್ನು ನೋಡಿಕೊಂಡು ಒಂದಷ್ಟು ಉತ್ತಮ ಸಮಯವನ್ನು ಕುಟುಂಬದೊಂದಿಗೆ ಕಳಿತೀರ. ಅದು ಇನ್ನೂ ಕೂಡ ಮನಸ್ಸನ್ನು ತಿಳಿಯನ್ನಾಗಿ ಮಾಡುತ್ತೆ. ಅದೇ ರೀತಿ ನಾನಾ ರೀತಿಯ ಒಂದಷ್ಟು ಗೊಂದಲಗಳು ದೂರವಾಗುತ್ತೆ. ಸಂಶಯವೇ ಬೇಡ. ನಿಮ್ಮ ಮನಸ್ಸು ಈ ವಾರ ಈ ಕೆಲಸವನ್ನು ಮಾಡಬೇಕು, ಈ ಕೆಲಸ ಮಾಡಿದರೆ ಈ ಲಾಭವಾಗುತ್ತೆ ಅಂದರೆ ಖಂಡಿತ ಮಾಡಿ. ಜಯತ್ವ ಕಟ್ಟಿಟ್ಟ ಬುತ್ತಿ. ಅಂದರೆ ಮಿಥುನ ರಾಶಿಯವರಿಗೆ ಖಂಡಿತವಾಗಿಯೂ ಈ ವಾರ ಪ್ರಶಸ್ತವಾದ ವಾರ. ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕೊಟ್ಟಿದ್ದಾನೆ, ಯಾವ ರೀತಿಯ ಎಚ್ಚರಿಕೆಯ ಒಂದಷ್ಟು ವಿಚಾರಗಳನ್ನು ಕವಡೆ ಮುಖಾಂತರ ಭಗವಂತ ತಿಳಿಸಿಕೊಟ್ಟಿದ್ದಾನೆ ಅಂತ ಹೇಳಿ ನೋಡೋಣ. ಪ್ರಮುಖವಾಗಿ ಕಟಕ ರಾಶಿಯವರಿಗೆ 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ನಾನಾ ರೀತಿಯ ತೊಂದರೆಗಳು, ಕಳ್ಳರಿಂದ ಕಂಟಕ ಈ ವಾರ ನಿಮಗೆ ಜಾಸ್ತಿಯೇ ಇದೆ. ವಿಪರೀತವಾಗಿ ತೊಂದರೆಗಳಾಗತ್ತೆ. ಅನಿರೀಕ್ಷಿತ ತೊಂದರೆಗಳಿಂದ ಮಾನಸಿಕವಾಗಿ ಕಟಕ ರಾಶಿಯವರು ಈ ವಾರ ಕುಸಿಯುವಂತಾಗತ್ತೆ. ನೀವು ಕಷ್ಟಪಟ್ಟು ಏನೋ ಸಂಪಾದನೆಯನ್ನು ಮಾಡಿರ್ತೀರಾ, ಗೊತ್ತೇ ಇರೋದಿಲ್ಲ. ಅವರು ನಿಮಗೆ ಕಳ್ಳತನವನ್ನು ಮಾಡೋ ಮುಖಾಂತರ ಕನ್ನವನ್ನು ಹಾಕ್ತಾರೆ. ಆತ್ಮೀಯರೇ ಈ ವಾರ ನಿಮಗೆ ಮೋಸ ಮಾಡತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ತುಂಬ ಬೇಕಾದವರೇ ನಿಮ್ಮ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂಥೇಳಿ ಆ ಸುದ್ದಿ ನೀವು ಕೇಳಿಸ್ಕೊಂಡು ಇನ್ನೂ ಕೂಡ ಮಾನಸಿಕವಾಗಿ ಕುಗ್ಗತಕ್ಕಂತಹ ಸನ್ನಿವೇಶಗಳು ಸೃಷ್ಟಿಯಾಗುತ್ತೆ. ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟು ಕಟಕ ರಾಶಿಯವರಿಗೆ ಈ ವಾರ ಪ್ರಶಸ್ತವಾದ ವಾರವಾಗಿರುತ್ತೆ. ಈ ವಾರ ನಿಮಗೆ ಅಷ್ಟು ಸೌಖ್ಯವಿಲ್ಲ. ಸಮಾಜದಲ್ಲಿ ಕೊಂಚ ಮಟ್ಟಿಗಾದರೂ ಕೂಡ ಮನಸ್ತಾಪಗಳು, ಸಮಾಜದೊಂದಿಗೆ ಕೆಟ್ಟ ಹೆಸರು ತೆಗೆದುಕೊಳ್ಳತಕ್ಕಂಥ ಚಾನ್ಸಸ್ ಕೂಡ ಇರತಕ್ಕಂಥದ್ದಿರುತ್ತೆ. ಹಾಗಾಗಿ ಎಷ್ಟು ಸಂಯಮದಿಂದ, ಎಷ್ಟು ತಾಳ್ಮೆಯಿಂದ ವ್ಯವಹರಿಸ್ತೀರೋ ಅಷ್ಟು ಉತ್ತಮ. ಕೆಲಸದ ಕ್ಷೇತ್ರದಲ್ಲಿ ಒಳ್ಳೆ ಲಾಭ ಅಪೇಕ್ಷೆ ಮಾಡಿದ್ರು ಕೂಡ ಕೆಲಸದ ಒತ್ತಡ ಜಾಸ್ತಿ ಇರುತ್ತೆ ಕಟಕ ರಾಶಿಯವರಿಗೆ. ಆದಷ್ಟು ಈ ವಾರ ತಾಳ್ಮೆಯಿಂದಿರಿ. ನಿಮ್ಮ ಸೀಕ್ರೆಟ್ಸ್ಗಳನ್ನು ಯಾವುದೇ ಕಾರಣಕ್ಕೂ ಯಾರ ಬಳಿಯೂ ತಿಳಿಸ್ಬೇಡಿ. ತುಂಬ ಆತ್ಮೀಯರು ಅಂತ ಏನೋ ಕಷ್ಟದಲ್ಲಿದ್ದೀವಿ, ಸ್ವಲ್ಪ ಅವ್ರ ಹತ್ರ ಹೇಳ್ಕೊಟ್ರೆ ಮನಸ್ಸಿಗೆ ಅಗರ ಆಗತ್ತೆ ಅಂತೇಳಿ, ಸಹಾಯ ಮಾಡಲಿಲ್ಲ ಅಂದರೆ ಪರವಾಗಿಲ್ಲ, ಮನಸ್ಸು ತಿಳಿಯಾಗತ್ತೆ ಅಂಥೇಳಿ ಆತ್ಮೀಯರು ಅಂತ ನೀವು ನಿಮ್ಮ ಬಳಿ ಇರತಕ್ಕಂತಹ ಒಂದಷ್ಟು ಸೀಕ್ರೆಟ್ಸ್ಗಳನ್ನು ಅಥವಾ ನೀವು ಎದುರಿಸ್ತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ಅವರ ಬಳಿ ಹೇಳ್ಕೊಂಡ್ರೆ ಖಂಡಿತ ಮುಂದಿನ ದಿನ ಆ ಸಮಸ್ಯೆಯನ್ನು, ಆ ತಪ್ಪನ್ನು ಇಟ್ಕೊಂಡು ನಿಮ್ಮನ್ನು ಆಟಾಡಿಸ್ತಾರೆ. ಹಾಗಾಗಿ ಕಟಕ ರಾಶಿಯವರು ಯಾರ ಬಳಿ ಎಷ್ಟನ್ನು ಹೇಳಬೇಕೋ, ಯಾರ ಬಳಿ ಎಷ್ಟು ವ್ಯವಹರಿಸಬೇಕೋ ಅಷ್ಟೇ ವ್ಯವಹರಿಸತಕ್ಕಂಥದ್ದು. ಅತಿಯಾದ ಮಾತು, ಅತಿಯಾಗಿ ಆತ್ಮೀಯತೆಯಂತೆ ಇರಬೇಕು ಅಂತ ಹೇಳ್ಕೊಳ್ತಕ್ಕಂಥ ಒಂದಷ್ಟು ಸೀಕ್ರೆಟ್ಸ್ಗಳು ನಿಮ್ಮನ್ನೇ ತಿನ್ನತಕ್ಕಂಥದ್ದಾಗತ್ತೆ ಮುಂದಿನ ಭವಿಷ್ಯದಲ್ಲಿ. ಹಾಗಾಗಿ ಸ್ವಲ್ಪ ಆದಷ್ಟು ಈ ವಾರ ನಿಮ್ಮ ಮಾತಿಗೆ ನೀವೇ ಕಡಿವಾಣ ಹಾಕ್ಕೊಂಡ್ರೆ ತುಂಬ ಸೂಕ್ತ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ನೋಡೋಣ. ಪ್ರಮುಖವಾಗಿ ಸಿಂಹರಾಶಿಯವರಿಗೆ ಒಟ್ಟು 13 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಸರ್ಕಾರದಿಂದ ಸಹಾಯ, ಉತ್ತಮ ಮನ್ನಣೆಯನ್ನು ನೀವು ಅಪೇಕ್ಷೆ ಮಾಡ್ಬೋದು. ಖಂಡಿತವಾಗಿಯೂ ಓದು. ಯಾರು ಸಿಂಹರಾಶಿಯವರಿಗೆ ಸರ್ಕಾರದ ವಿಚಾರವಾಗಿ ಯಾವ್ದಾರ ಕೆಲಸ ಕಾರ್ಯಗಳು ಸ್ಟ್ರಕ್ ಆಗಿದ್ರೆ, ಯಾವುದೋ ಒಂದು ಫೈಲ್ ತುಂಬ ಸ್ಟ್ರಕ್ ಆಗಿಬಿಟ್ಟಿದೆ, ಯಾವುದೊಂದು ಖಾತೆ ಕೊಟ್ಟಿದ್ದೆ, ಯಾವುದೊಂದು ಸಹಾಯ ಕೊಟ್ಟಿದ್ದೆ, ಪಿಂಚಣಿ ಕೊಟ್ಟಿದ್ದೆ, ಎಷ್ಟೇ ಕಷ್ಟಪಟ್ಟರು ಕೂಡ ತಿಂಗಳಾನುಗಟ್ಟಲೆ ಎಳೀತಾ ಇದೆ ಅಂತ ಹೇಳಿದ್ರೆ ಅದು ಈ ವಾರ ನಿಮ್ಮ ಪರವಾಗತಕ್ಕಂಥದ್ದು. ಸರ್ಕಾರದಿಂದ ನಾನಾ ಸಹಾಯವನ್ನು, ಒಂದಷ್ಟು ಸಬ್ಸಿಡಿ ಬರಬೇಕಾಗಿತ್ತು, ಯಾವುದೊಂದು ಕವಲೆಗೆ ಯಾವುದೊಂದು ಯಾವುದೋ ಜಮೀನು ಹೋಗಿತ್ತು, ನನಗೊಂದು ಇದು ಬರಬೇಕಾಗಿತ್ತು, ಯಾವುದೋ ಕಾಂಪೋಸಿಷನ್ ಬರಬೇಕಾಗಿತ್ತು, ತುಂಬ ಫೈಟ್ ಮಾಡ್ತಾ ಇದ್ದೀನಿ, ಸರ್ಕಾರ ನನಗೆ ಯಾವುದೋ ಒಂದು ಸವಲತ್ತನ್ನು ಕೊಡಬೇಕಾಗಿತ್ತು, ಯಾವುದೋ ಹಣವನ್ನು ಗ್ರ್ಯಾಂಟ್ ಮಾಡಿಸ್ಕೊಳ್ಬೇಕಾಗಿತ್ತು. ಈ ಥರ ನಾನಾ ಗೊಂದಲ, ನಾನಾದಷ್ಟು ಚಿಂತೆಗಳಿಂದ, ನಾನಾ ಕಷ್ಟಗಳಿಂದ ಸರ್ಕಾರದ ಅಪೇಕ್ಷೆಗಳಿದ್ದರೆ ಆ ಎಲ್ಲ ಅಪೇಕ್ಷೆಗಳು ಈಡೇರುತ್ತೆ. ಸರ್ಕಾರದ ವಿಚಾರದಿಂದ ನಿಮಗೇನಾದರೂ ಲಾಭ ನಿರೀಕ್ಷೆ ಇದ್ದರೆ ಅದು ಈ ವಾರ ಈಡೇರತಕ್ಕಂಥದ್ದಾಗತ್ತೆ. ಈ ವಾರ ತುಂಬ ಚೆನ್ನಾಗಿ ನಿಮಗೆ ಸಿಂಹರಾಶಿಯವರಿಗೆ ಧನಲಾಭವಿದೆ.
ಮಾಡತಕ್ಕಂತಹ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಒಳ್ಳೆ ಲಾಭವನ್ನು ನೋಡ್ತೀರಾ. ಸ್ತ್ರೀಯಿಂದ ಎಲ್ಲ ರೀತಿಯ ಅನುಕೂಲಗಳನ್ನು ಲಾಭವನ್ನು ಈ ವಾರ ನೀವು ಪಡೆದುಕೊಳ್ತೀರಿ. ಅದು ನಿಮ್ಮ ತಾಯಿಯೇ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಗಳಾಗಿರ್ಬೋದು, ಸಹೋದರಿ ಆಗಿರ್ಬೋದು, ಅಥವಾ ನಿಮ್ಮ ಕೆಲಸದಲ್ಲಿರತಕ್ಕಂಥ ಸಹೋದ್ಯೋಗಿಯೇ ಆಗಿರ್ಬೋದು. ಆ ಹೆಣ್ಣು ಮಗು ನಿಮಗೆ ಸಹಾಯವನ್ನು ಮಾಡ್ತಾರೆ. ಆ ಸಹಾಯ ಈ ಸಂಪೂರ್ಣ ವಾರ ಶುಭದಿಂದ ಕೂಡಿರತಕ್ಕಂಥದ್ದಾಗಿರುತ್ತೆ ಹಾಗೂ ನಿಮ್ಮನ್ನು ಮಾನಸಿಕವಾಗಿ ಸುದೃಢರಾಗಿ ಮಾಡುತ್ತೆ. ಅದಕ್ಕೆ ಹೇಳ್ತಾ ಇರ್ತೀವಿ, ನಾವೆಷ್ಟೇ ಕಷ್ಟಪಟ್ಟರೂ ಕೂಡ, ಎಷ್ಟೇ ಶ್ರಮಪಟ್ಟು ಕೆಲಸವನ್ನು ಮಾಡಿದ್ರೂ ಕೂಡ ಒಬ್ಬ ವ್ಯಕ್ತಿಯ ಸಣ್ಣ ಸಹಾಯ, ಸಣ್ಣ ಒಳ್ಳೆಯ ಮಾತುಗಳು ನಮ್ಮನ್ನು ಇನ್ನೂ ಯಥೇಚ್ಛವಾಗಿ ಕೆಲಸವನ್ನು ಮಾಡಬೇಕು ಅಂತ ಉತ್ತೇಜನ ಕೊಡುತ್ತೆ. ನಾನು ತುಂಬ ಚೆನ್ನಾಗಿ ಕೆಲಸ ಮಾಡ್ತಿರ್ಬೇಕಾರೋ ಅಥವಾ ತುಂಬ ಬೇಜಾರಾಗಿರ್ಬೇಕಾರೋ ನನ್ನ ಅಕ್ಕಪಕ್ಕದಲ್ಲಿದ್ದವರು ನನ್ನನ್ನು ಇನ್ನೂ ಬೇಜಾರು ಮಾಡಿದ್ರೆ, ಡಿಮೋಟಿವೇಟ್ ಮಾಡಿಬಿಟ್ರೆ ಮಾಡತಕ್ಕಂಥ ಕೆಲಸದಲ್ಲಿ ಶ್ರದ್ಧೆ ಕಮ್ಮಿ ಆಗುತ್ತೆ. ಅಂದರೆ ಡಿಮೋಟಿವೇಟ್ ಆಗಿಬಿಡ್ತೀವಿ. ನಾನು ಎಷ್ಟೇ ಕಷ್ಟದಲ್ಲಿದ್ದರೂ ಪಕ್ಕದ ವ್ಯಕ್ತಿ ನನಗೆ, ಇಲ್ಲ ನೀನು ತುಂಬ ಚೆನ್ನಾಗಿ ಮಾಡ್ತಾ ಇದೆಯಾ, ಏನೋ ಚೂರು ಬ್ಯಾಡ್ ಲಕ್ ನಿನಗೆ, ಇನ್ನೂ ಚೆನ್ನಾಗಿ ಪ್ರಯತ್ನ ಮಾಡು, ಈ ಕೆಲಸವನ್ನು ಮಾಡು, ಈ ಕೆಲಸವನ್ನು ರೂಢಿಸ್ಕೋ, ನಿನಗೆ ಇನ್ನೂ ಲಾಭವಾಗೋದು, ಈ ಥರ ಧನಾತ್ಮಕವಾಗಿ ನಿನ್ನ ಪ್ರೇರೇಪಿಸಿದ್ರೆ ಖಂಡಿತ ಅದು ಒಳ್ಳೆ ಪಾಸಿಟಿವ್ ಕೊಡುತ್ತೆ. ಹಾಗಾಗಿ ಆ ಎಲ್ಲ ಪಾಸಿಟಿವ್ನೆಸ್ ಈ ವಾರ ಸಿಂಹರಾಶಿಯವರು ಲಭಿಸತಕ್ಕಂಥದ್ದು. ಅದನ್ನು ತುಂಬ ಚೆನ್ನಾಗಿ ಸದುಪಯೋಗಪಡಿಸ್ಕೊಳ್ಳಿ. ಖಂಡಿತವಾಗಿಯೂ ಈ ವಾರ ಸುಂದರ ವಾರವಾಗಿರುತ್ತೆ. ಅದೇ ರೀತಿ ಈ ವಾರ ನಿಮ್ಮೆಲ್ಲ ಮಿತ್ರರಿಂದ ಉತ್ತಮ ಸೌಖ್ಯವನ್ನು ಪಡೆದುಕೊಳ್ತೀರಾ. ಆತ್ಮೀಯ ಮಿತ್ರರ ಒಂದಷ್ಟು ಸಮ್ಮಿಲನದಿಂದ ಮನಸ್ಸು ತಿಳಿಯಾಗುತ್ತೆ. ತುಂಬ ಸಂತೋಷದಿಂದ ಲವಲವಿಕೆಯಿಂದ ಕೂಡಿರತಕ್ಕಂಥ ವಾರವಾಗಿರುತ್ತೆ. ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ಸಿಂಹರಾಶಿಯವರಿಗೆ ಈ ವಾರ ಶುಭದ ವಾರ. ಎಷ್ಟು ಲಾಭದಾಯಕವಾಗುತ್ತೋ ಅಷ್ಟು ಲಾಭವನ್ನು ಪಡೆದುಕೊಂಡು ಭವಿಷ್ಯಕ್ಕೆ ಅದನ್ನು ಸೇವ್ ಮಾಡಿ ಇಟ್ಕೊಳ್ಳಿ. ಖಂಡಿತ ಅದು ಸುಂದರ ದಿನಗಳಾಗಿರುತ್ತೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆಯ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂಥೇಳಿ ತಿಳ್ಕೊಳ್ಳೋಣ. ಪ್ರಮುಖವಾಗಿ ಕನ್ಯಾ ರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಕನ್ಯಾ ರಾಶಿಯವರಿಗೆ ಕೊಂಚ ಮಟ್ಟಿಗೆ ಹಿನ್ನಡೆಯ ವಾರವಾಗಿರುತ್ತೆ. ನಾನಾ ವಿಧ ಚಾಲೆಂಜಸ್ಗಳನ್ನು ಈ ವಾರ ನೀವು ಫೇಸ್ ಮಾಡ್ತೀರಾ. ನಾನಾ ರೀತಿಯ ತೊಂದರೆಗಳಲ್ಲಿ ಈ ವಾರ ಸಿಕ್ಕಿ ಹಾಕೊಳ್ಳತಕ್ಕಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಆಸಕ್ತಿ ಕೂಡ ಕಮ್ಮಿ ಇಡತಕ್ಕಂಥದ್ದು. ಆದರೆ ಶ್ರಮಪಟ್ಟು ಎಷ್ಟೇ ಕೆಲಸ ಬರಲಿ, ಎಷ್ಟೇ ಕೆಲಸದಲ್ಲಿ ಒತ್ತಡ ಬಂದರೂ ಕೂಡ ನಾನು ನಿಭಾಯಿಸ್ತೇನೆ, ಧೈರ್ಯದಿಂದ ಮುನ್ನುಗ್ತೇನೆ, ಫಲಾನುಫಲ ಭಗವಂತನಿಗೆ ಬಿಟ್ಟಿದ್ದು ಅಂತ ಕೆಲಸವನ್ನು ಮಾಡಿದರೆ ಖಂಡಿತ ಜಯತ್ವ ಕಟ್ಟಿಟ್ಟ ಬುತ್ತಿ, ಎಲ್ಲ ರೀತಿಯ ಲಾಭವನ್ನು ವಾರದ ಕೊನೆಯ ಭಾಗದಲ್ಲಿ ಅಪೇಕ್ಷೆ ಮಾಡ್ಬೋದು. ಆದರೆ ಸಂಪೂರ್ಣ ವಾರ ಮುಳ್ಳಿನ ನಡಿಗೆ ರೀತಿ ಇರತಕ್ಕಂಥದ್ದು. ಪ್ರತಿಯೊಂದು ಹೆಜ್ಜೆಯೂ ಕೂಡ ಎಚ್ಚರಿಕೆಯಿಂದಿರಿ. ಪ್ರತಿಯೊಂದು ಮಾತನ್ನು ಕೂಡ ಬುದ್ಧಿವತ್ತಿಕೆಯನ್ನು ಯೂಸ್ ಮಾಡ್ಕೊಂಡು ಮಾತಾಡಿ. ಇಲ್ಲದಿದ್ದರೆ ಸಮಸ್ಯೆ ಗುರಿಯಾಗ್ತೀರ. ಒಂದ್ಸಲ ಏನಾಗ್ಬಿಟ್ಟಿರುತ್ತೆ ಅಂದರೆ, ಏನನ್ನೋ ಕನ್ವೆ ಮಾಡೋಕ್ಕೆ ಹೋಗಿರ್ತೀವಿ, ಅದು ಒಳ್ಳೆತನ ಆಗಿರುತ್ತೆ, ಇನ್ನೊಬ್ರಿಗೆ ಸಹಾಯವೇ ಆಗಿರುತ್ತೆ ಹೇಳ್ತಕ್ಕಂಥ ಮೆಸೇಜ್. ಆದರೆ ಕನ್ವೆ ಮಾಡಬೇಕಾದ್ರೆ ಗೊತ್ತಿಲ್ಲದೇನೋ ಮಿಸ್ಕಮ್ಯುನಿಕೇಷನ್ ಮಾಡ್ಕೊಂಡ್ಬಿಟ್ಟಿರ್ತೀವಿ ಅಥವಾ ಹೇಳತಕ್ಕಂಥವೇ ತಪ್ಪಾಗಿರುತ್ತೆ. ಆವಾಗ ಆತ್ಮೀಯರು ಕೂಡ ನಮಗೆ ಶತ್ರುಗಳಾಗಿ ಪರಿವರ್ತನೆ ಆಗಿಬಿಡ್ತಾರೆ. ಆ ಸಂಕಷ್ಟವನ್ನು ಕನ್ಯಾ ರಾಶಿಯವರು ಈ ವಾರ ಫೇಸ್ ಮಾಡ್ತೀವಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದಿರತಕ್ಕಂಥ ಮಾಸವಾಗಿರುತ್ತೆ. ಹಣಕಾಸಿನ ವಿಚಾರದಲ್ಲೂ ಜಾಗ್ರತೆ ವಹಿಸಿ. ಹಣಕಾಸಿನ ಮುಂಗಟ್ಟು ಈ ವಾರ ನಿಮ್ಮನ್ನು ಬಾಧಿಸ್ಬೋದು. ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳು ಕೂಡ ನಿಮ್ಮ ದೇಹವನ್ನು ಈ ವಾರ ಒಕ್ಕತಕ್ಕಂಥದ್ದಾಗತ್ತೆ. ಆಲ್ರೆಡಿ ಯಾರು ಆರೋಗ್ಯ ಸಮಸ್ಯೆನ ಎದುರಿಸ್ತಾ ಇದ್ದೀರೋ ಅವರಿಗೆ ಇನ್ನೂ ಸ್ವಲ್ಪ ಆರೋಗ್ಯ ಉಲ್ಬಣವಾಗಿ ಸಂಪೂರ್ಣ ವಾರ ಆಸ್ಪತ್ರೆ, ಸ್ವಲ್ಪ ರೆಸ್ಟ್ ತೆಗೆದುಕೊಳ್ಬೇಕು, ಆಯಾಸವಾಗಿದೆ, ಬಾಡಿ ಏನೋ ಸಪೋರ್ಟ್ ಮಾಡ್ತಾ ಇಲ್ಲ, ಇವತ್ತು ಮಾಡತಕ್ಕಂಥ ಕೆಲಸ ನಾಳೆ ಪೋಸ್ಟ್ಪೋನ್ ಮಾಡೋಣ, ಈ ರೀತಿಯ ಇರತಕ್ಕಂಥದ್ದಾಗ್ಬಿಡುತ್ತೆ. ಕನ್ಯಾ ರಾಶಿಯವರಿಗೆ ಎಷ್ಟು ಆ್ಯಕ್ಟಿವ್ ಆಗಿರೋಕ್ಕೆ ಸಾಧ್ಯವೋ ಅಷ್ಟು ಆ್ಯಕ್ಟಿವ್ ಆಗಿರಿ. ಎಷ್ಟು ಧನಾತ್ಮಕವಾಗಿ ಯೋಚನೆ ಮಾಡೋಕ್ಕಾಗುತ್ತೋ ಅಷ್ಟು ಧನಾತ್ಮಕವಾಗಿ ಯೋಚನೆ ಮಾಡಿ. ಖಂಡಿತ ವಾರ ಸುಂದರವಾಗಿರುತ್ತೆ. ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಈ ವಾರ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ನೋಡೋಣ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಒಟ್ಟು 9 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಮನೆಗೆ ಬಂಧುಗಳ ಆಗಮನವಾಗುತ್ತೆ. ತುಲಾರಾಶಿಯವರಿಗೆ
ಮನೆಗಳಿಗೆ ಬಂಧುಗಳು ಬರ್ತಾರೆ, ಬಂದು ಸಂಭ್ರಮದಿಂದ ಕೂಡಿರತಕ್ಕಂಥ ವಾತಾವರಣವಾಗತ್ತೆ. ಅವರೊಂದಿಗೆ ಒಂದಷ್ಟು ಹರಟೆಯನ್ನು ನೋಡೋದು, ಒಂದಷ್ಟು ಕುಶಲವಾಗಿ ಕ್ಷೇಮವಾಗಿ ಎಲ್ಲ ರೀತಿಯ ಮಾತುಕತೆಗಳನ್ನು ಮಾಡ್ಕೊಳ್ತೀರಾ. ಆ ಆಡತಕ್ಕಂಥ ಮಾತುಕತೆಯಿಂದ ಮನಸ್ಸು ಸ್ವಲ್ಪ ತಿಳಿಯಾಗತ್ತೆ, ಸಂಪೂರ್ಣ ಮನಸ್ಥಿತಿ ಸಂತೋಷದಿಂದ ಕೂಡಿರತಕ್ಕಂಥದ್ದಾಗತ್ತೆ. ಅದೇ ರೀತಿ ಸಮಾಜದಲ್ಲಿ ಉತ್ತಮ ಸ್ಥಾನಮಾನವನ್ನು ಸನ್ಮಾನಗಳನ್ನು ಈ ವಾರ ನೀವು ಲಭಿಸ್ಕೊಳ್ತೀರ. ಸಮಾಜ ನಿಮ್ಮನ್ನು ಗುರುತಿಸುತ್ತೆ. ಪ್ರಮುಖ ನಿಮ್ಮನ್ನಲ್ಲ, ನಿಮ್ಮ ಕೆಲಸವನ್ನು ಗುರುತಿಸುವಿಕೆ ಆಗತಕ್ಕಂಥದ್ದು. ಈ ವ್ಯಕ್ತಿ ಕೆಲಸ ನೋಡಿ ಕಲಿಬೇಕಪ್ಪ. ಬೇರೆಯವರು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ, ಇವನ ಕೆಲಸದಿಂದ ನಾನು ಕೂಡ ಪ್ರೇರೇಪಿಸಿಕೊಂಡಿದ್ದೇನೆ ಅಂತ ನಾನಾ ಜನ ನಿಮ್ಮ ಕೆಲಸವನ್ನು ಹೊಗಳ್ತಾರೆ. ಆ ಕೆಲಸದ ಮುಖಾಂತರ ನಿಮ್ಮನ್ನು ಗುರುತಿಸ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾಗಿರ್ತಕ್ಕಂಥದ್ದು ಇದೆ. ನಾವು ಮಾಡತಕ್ಕಂಥ ಕೆಲಸ ನಮ್ಮನ್ನು ಗುರುತಿಸುವಿಕೆಯನ್ನು ಕೊಡತಕ್ಕಂಥದ್ದಾಗಿರಬೇಕು. ಆವಾಗಲೇ ನಾನು ಉತ್ತಮ ಕೆಲಸಗಾರನಾಗ್ತೇನೆ. ನನ್ನ ಕೆಲಸ ನಾನು ಗುರುತಿಸ್ತಾ ಇಲ್ಲ ಅಂತ ಹೇಳಿದ್ರೆ ಖಂಡಿತ ನಾನು ಮಾಡತಕ್ಕಂಥ ಕೆಲಸದಲ್ಲಿ ಇನ್ನೂ ಇಂಪ್ರೂವ್ಮೆಂಟ್ ಬೇಕಾಗಿರುತ್ತೆ. ಇದು ತುಲಾ, ವೃಶ್ಚಿಕ, ಮೀನ ಆ ಥರ ಅಲ್ಲ. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಅಳವಡಿಸ್ಕೊಳ್ಬೇಕಾಗಿದ್ದ ಒಂದು ಸರಳ ಉಪಾಯ. ನಮ್ಮ ಕೆಲಸ ನಮ್ಮನ್ನು ಮಾತಾಡಬೇಕನ್ರಿ. ಆವಾಗಲೇ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ ಅಂಥೇಳಿ ಅರ್ಥ. ಅದು ಉತ್ತಮವಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಂಥೇಳಿ ಅರ್ಥ. ಅದೇ ರೀತಿ ಈ ವಾರ ನೀವು ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಸಿದ್ಧಿಯಾಗತಕ್ಕಂಥದ್ದು. ಮನಸ್ಸಿನ ಮಾತನ್ನು ಕೇಳಿ ಜಯತ್ವ ದ್ವಿಗುಣವಾಗತ್ತೆ. ಅಂದರೆ ಖಂಡಿತ ತುಲಾರಾಶಿಯವರಿಗೆ ಈ ವಾರ ಶುಭ ವಾರ ಅಂತ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯ ಒಳ್ಳೆ ಫಲಗಳನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ವೃಶ್ಚಿಕ ರಾಶಿಯವರಿಗೆ 10 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ಸುಖದಿಂದ, ಸಂತೋಷದಿಂದ ಹಾಗೂ ನೆಮ್ಮದಿಯಿಂದ ಕೂಡಿರತಕ್ಕಂಥ ವಾರವಾಗಿರುತ್ತೆ. ಉತ್ತಮ ಪ್ರವಾಸವನ್ನು ಮಾಡ್ತೀರಾ. ಮನಸ್ಸಿಗೆ ಹಾಗೂ ನಿಮ್ಮ ನಾಲಿಗೆಗೆ ಇಷ್ಟವಾಗತಕ್ಕಂತಹ ಒಂದಷ್ಟು ಆಹಾರಗಳನ್ನು, ಸವಿಭೋಜನವನ್ನು ಸವಿತೀರಾ. ಆತ್ಮೀಯರೊಂದಿಗೆ ಒಂದಷ್ಟು ಸಮಯವನ್ನು ಕಳೆಯತಕ್ಕಂಥ ವಾರವಾಗಿರುತ್ತೆ. ನೀವು ಮನಸ್ಸನ್ನು ಕೇಳತಕ್ಕಂಥ ಒಂದಷ್ಟು ಕೆಲಸ ಕಾರ್ಯಗಳನ್ನು ಖುಷಿಯಿಂದ ಮಾಡ್ತೀರಾ. ಅದರಿಂದ ಲಾಭ ದ್ವಿಗುಣವಾಗತಕ್ಕಂಥದ್ದು. ಸಂಪೂರ್ಣ ವಾರ ಆರಾಮ್ಸೆಯಿಂದ ಕೆಲಸ ಕಾರ್ಯಗಳಲ್ಲಿ ಉತ್ತಮ ಹೆಸರನ್ನು ಸಂಪಾದನೆ ಮಾಡಿಕೊಂಡು ನೆಮ್ಮದಿಯಿಂದ ಇರತಕ್ಕಂಥ ವಾರವಾಗಿರುತ್ತೆ. ಖಂಡಿತ ಹೌದು, ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದ ವಾರ. ಎಲ್ಲ ರೀತಿಯ ಶುಭವನ್ನು, ಸಂತೋಷವನ್ನು ಈ ವಾರ ನೀವು ಕಾಣುವಂತರಾಗ್ತೀರಾ. ನೆನಪಿಟ್ಕೊಳ್ಳಿ, ಈ ವಾರ ನಿಮ್ಮ ಕೆಲಸದಲ್ಲಿ ನೀವು ಅಂದ್ಕೊಂಡೇ ಇರೋದಿಲ್ಲ ಅಂಥ ವ್ಯಕ್ತಿ ಬಂದು ನೀನು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡಿದ್ಯಾ ಅಂತ ನಿಮ್ಮ ಮುಂದೆ ಪ್ರಶಂಸೆ ನುಡಿಗಳನ್ನು ಹೇಳ್ತಾರೆ. ಅಥವಾ ನಿಮ್ಮ ಆತ್ಮೀಯರ ಬಳಿ ಹೋಗಿ ಈ ವ್ಯಕ್ತಿ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತಾನೆ, ಅವ್ನ ಕೆಲಸ ನೋಡಿದ್ರೆ ತುಂಬ ಸಂತೋಷವಾಗುತ್ತೆ, ಅವ್ನು ಇದೇ ಥರ ಕೆಲಸದಲ್ಲಿ ಶ್ರದ್ಧೆಯನ್ನು ಇಂಪ್ರೂವ್ ಮಾಡ್ಕೊಂಡು ಹೋದರೆ ಎಲ್ಲೋ ಭವಿಷ್ಯದಲ್ಲಿ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂಥೇಳಿ ಉತ್ತಮ ಮಾತುಗಳನ್ನು ಆಡ್ತಾರೆ. ನೀವು ನಿರೀಕ್ಷಣೆ ಮಾಡಿರೋದಿಲ್ಲ, ಆ ವ್ಯಕ್ತಿ ನನ್ನ ಬಗ್ಗೆ ಇಷ್ಟು ಒಳ್ಳೆಯ ಚೆನ್ನಾಗಿರತಕ್ಕಂಥ ಒಪಿನಿಯನ್ ಇಟ್ಕೊಂಡಿದ್ದಾನ ಅಂತ. ಆ ಸುದ್ದಿಯನ್ನು ಕೇಳಿ ಇನ್ನೂ ಕೂಡ ನೀವು ಆ್ಯಕ್ಟಿವ್ ಆಗ್ತೀರಾ, ಇನ್ನೂ ಕೆಲಸ ಕಾರ್ಯವನ್ನು ಜಾಸ್ತಿ ಮಾಡಬೇಕು ಅಂತ ಪ್ರೇರೇಪಿಸ್ಕೊಳ್ತೀರಾ. ಅದು ನಿಮಗೆ ಖಂಡಿತ ಲಾಭವನ್ನು ತಂದು ಕೊಡ್ತಕ್ಕಂಥ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಈ ವಾರ ಶುಭದ ವಾರವಾಗಿರುತ್ತೆ. ಮುಂದಿನ ರಾಶಿ ಧನುರಾಶಿ. ಧನಸ್ಸು ರಾಶಿಯವರಿಗೆ ಈ ವಾರ ಯಾವ ರೀತಿಯ ಫಲಗಳಿದೆ, ಯಾವ ಎಚ್ಚರಿಕೆಯ ಫಲವಿದೆ ಅಂತ ಹೇಳಿ ತಿಳ್ಕೋಣ. ಪ್ರಮುಖವಾಗಿ ಧನುರಾಶಿಯವರಿಗೆ ಒಟ್ಟು 14 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಧನಲಾಭವಿದೆ. ಧನಸ್ಸು ರಾಶಿಯವರಿಗೆ ಈ ವಾರ ಧನಲಾಭವಾಗತ್ತೆ. ಯಾರು ಚಿನ್ನ, ಬೆಳ್ಳಿ ವ್ಯಾಪಾರಸ್ಥರಿರ್ತಾರೋ ಅವರಿಗೆ ಲಾಭವೂ ಕೂಡ ಈ ವಾರ ಲಭಿಸತಕ್ಕಂಥದ್ದು. ಅದೇ ರೀತಿ ಈ ವಾರ ಮನೆಗೆ ಉತ್ತಮವಾದ ವಸ್ತುಗಳನ್ನು ಖರೀದಿ ಮಾಡತಕ್ಕಂಥ ಯೋಗಗಳಿದೆ. ನಾನಾ ವಿಚಾರದಲ್ಲಿ ಉತ್ತಮ ಮಾಹಿತಿಗಳನ್ನು ಈ ವಾರ ಸಂಗ್ರಹ ಮಾಡಿಕೊಳ್ತೀರಾ. ಹಾಗೆಯೇ ಧನುಸ್ಸು ರಾಶಿಯವ್ರಿಗೆ ಈ ವಾರ ಕಳೆದುಕೊಂಡ ವಸ್ತು ಸಿಗತಕ್ಕಂಥದ್ದು. ಯಾವುದೋ ಅಮೂಲ್ಯವಾದ ವಸ್ತುವನ್ನು ಕಳ್ಕೊಂಡ್ಬಿಟ್ಟಿರ್ತೀರ ಅಥವಾ ಎಲ್ಲೋ ಮಿಸ್ ಆಗಿ ಎಲ್ಲೋ ಇಟ್ಟುಬಿಟ್ಟಿರ್ತೀರ, ಎಷ್ಟೇ ಹುಡುಕರು ಸಿಗ್ತಿರೋದಿಲ್ಲ. ಈ ವಾರ ಪ್ರಯತ್ನ ಪಡಿ ಕಳೆದು ಹೋದ ವಸ್ತು ಖಂಡಿತ ನಿಮಗೆ ಲಭಿಸತಕ್ಕಂಥದ್ದಾಗತ್ತೆ. ಎಲ್ಲ ರೀತಿಯ ಅನುಕೂಲಗಳನ್ನು ಭಗವಂತ ಈ ವಾರ ಧನುಸ್ಸು ರಾಶಿಯವರು ಕರುಣಿಸಿಕೊಟ್ಟಿದ್ದಾನೆ. ಅದನ್ನು ಯಾವ ರೀತಿ ಉಪಯೋಗಿಸ್ಕೊಳ್ತಿರೋ ಅಷ್ಟು ಶುಭ ವಾರ ಈ ವಾರ ಆಗಿರತಕ್ಕಂಥದ್ದಾಗತ್ತೆ. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಭಗವಂತ ಯಾವ ರೀತಿಯ ಫಲವನ್ನು ಕರುಣಿಸಿಕೊಟ್ಟಿದ್ದಾನೆ ಅಂತೇಳಿ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ಮಕರ ರಾಶಿಯವರಿಗೆ
ಒಟ್ಟು 12 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ನಾನಾ ರೀತಿಯ ಅಡೆತಡೆಗಳು, ನಾನಾ ರೀತಿಯ ಗೊಂದಲಗಳು ಮಕರ ರಾಶಿಯವರಿಗೆ ಈ ವಾರ ಭಾಸತಕ್ಕಂಥದ್ದು. ಖಂಡಿತವಾಗಿಯೂ ಸಂಪೂರ್ಣ ವಾರ ಗೊಂದಲದಿಂದ ಕೂಡಿರುತ್ತೆ. ಯಾವ ಕೆಲಸವನ್ನು ಮಾಡಬೇಕು, ಯಾವ ಕೆಲಸವನ್ನು ಮಾಡಬಾರ್ದು ಅಂತ ನಿಮಗೆ ಗೊತ್ತೇ ಆಗೋದಿಲ್ಲ. ಸಂಪೂರ್ಣ ವಾರ ಕೊಂಚ ಮಟ್ಟಿಗಾದರೂ ಬೇಜಾರಲ್ಲಿರತಕ್ಕಂಥ ವಾರವಾಗಿರುತ್ತೆ. ನಾನಾ ರೀತಿಯ ಚಿಂತೆಗಳು, ಜನರಿಂದ ಒಂದಷ್ಟು ಚುಚ್ಚು ಮಾತುಗಳನ್ನು ಕೇಳಿಸ್ಕೊಂಡು ಮನಸ್ಸಿಗೆ ಕಸಿವಿಸಿ ಆಗತಕ್ಕಂತಹ ವಾರವಾಗಿರುತ್ತೆ ಈ ವಾರ. ಎಷ್ಟೇ ಎಚ್ಚರಿಕೆ ಹೆಜ್ಜೆ ಇಟ್ಟರೂ ಕೂಡ ನಿಮ್ಮ ಶತ್ರುಗಳು ಈ ವಾರ ನಿಮ್ಮನ್ನು ಕಾಡಿಸುವಂತರಾಗ್ತಾರೆ. ಮನಸ್ಸು ಎಷ್ಟೇ ಸಮಾಧಾನವನ್ನು ಮಾಡಿಕೊಳ್ಬೇಕು, ಮುಂದೆ ಎಲ್ಲ ಸರಿ ಹೋಗುತ್ತೆ ಅಂತ ಮನಸ್ಥಿತಿಯಲ್ಲಿದ್ದರೂ ಕೂಡ ಕೆಲವೊಂದು ಬಾರಿ ಅಯ್ಯೋ ಏನೂ ಸರಿಯಾಗಲ್ಲ, ಜೀವನವೇ ಎಷ್ಟು ಅಂಥೇಳಿ ಡಿಪ್ರೆಷನ್ಗೆ ಹೋಗತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ ಕೆಲವರಿಗೆ. ಮಕರ ರಾಶಿಯವರಿಗೆ ಎಷ್ಟು ಸಂಯಮದಿಂದ, ಎಷ್ಟು ಕೊಂಚ ಮಟ್ಟಿಗೆ ಆರಾಮ್ಸೆ ತಾಳ್ಮೆಯಿಂದ ಈ ವಾರ ನಿಭಾಯಿಸ್ತಿರೋ ಅಷ್ಟು ಪ್ರಶಸ್ತವಾದ ವಾರವಾಗಿರುತ್ತೆ ಮಕರ ರಾಶಿಯವರಿಗೆ. ಇಲ್ಲದಿದ್ದರೆ ಸಂಪೂರ್ಣ ವಾರ ಗೊಂದಲ, ಕಷ್ಟ, ನಷ್ಟದಿಂದನೇ ಕೂಡಿರತಕ್ಕಂಥದ್ದಾಗತ್ತೆ. ಈ ವಾರ ನಾನಾ ರೀತಿಯ ಆರೋಗ್ಯ ಸಮಸ್ಯೆಗಳು ನಿಮ್ಮನ್ನು ಬಾಧಿಸತಕ್ಕಂಥದ್ದಾಗತ್ತೆ. ಅತಿಯಾದ ಚಿಂತೆ ಕಾಡಿಸುತ್ತೆ. ಅಷ್ಟು ಪ್ರಶಸ್ತವಾದ ವಾರವಲ್ಲ ಮಕರ ರಾಶಿಯವರಿಗೆ ಈ ವಾರ. ಜಾಗ್ರತೆ ಹೆಜ್ಜೆಯಿಡಿ, ಸಂಪೂರ್ಣ ವಾರ ತಾಳ್ಮೆಯಿಂದಿರಿ, ನಿಮ್ಮ ಆರೋಗ್ಯದ ಮೇಲೆ ಗಮನ ಕೊಡಿ. ಖಂಡಿತ ವಾರ ಆರಾಮ್ಸೆ ಇರತಕ್ಕಂಥ ವಾರವಾಗಿ ಪರಿವರ್ತನೆ ಆಗುತ್ತೆ. ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳಿದುಕೋಣ. ಪ್ರಮುಖವಾಗಿ ಕುಂಭರಾಶಿಯವರಿಗೆ ಒಟ್ಟು 11 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು, ಕಷ್ಟ ಉಂಟು. ಕುಂಭರಾಶಿಯವರಿಗೆ ಈ ವಾರ ಅಷ್ಟು ಪ್ರಶಸ್ತವಾದ ವಾರವಾಗಿರುವುದಿಲ್ಲ. ನಾನಾ ರೀತಿಯ ಕಷ್ಟಗಳು ನಿಮ್ಮನ್ನು ಕಾಡಿಸುವಂಥದ್ದಾಗತ್ತೆ. ನಾನಾ ರೀತಿಯ ಅಡೆತಡೆಗಳು, ನಾನಾ ರೀತಿಯ ಜನರ ವಿರೋಧವೂ ಕೂಡ ನಿಮಗೆ ಕಾಡಿಸುತ್ತೆ. ನಾನಾ ರೀತಿಯ ಜನರ ವಿರೋಧ ಅಂದರೆ ಅಂದ್ಕೊಂಡೇ ಇರೋದಿಲ್ಲ. ಒಬ್ಬ ವ್ಯಕ್ತಿ ಒಂದು ವಿಚಾರಕ್ಕೆ ವಿರೋಧಿಸಿದ್ರೆ ಮತ್ತೊಂದು ವ್ಯಕ್ತಿ ಮತ್ತೊಂದು ವಿಚಾರಕ್ಕೆ ವಿರೋಧಿಸ್ತಾನೆ ಅನಿಸ್ಬಿಟ್ಟಿರುತ್ತೆ. ಜನರಿರೋದೇ ನನ್ನನ್ನು ವಿರೋಧಿಸಕ್ಕ ಅಂತ ಮನಸ್ಥಿತಿಗೆ ಬಂದುಬಿಡ್ತೀರಾ. ಆದರೆ ಸಂಯಮವನ್ನು ಇಟ್ಕೊಂಡು ಖಂಡಿತ ಎಷ್ಟು ಕಷ್ಟಪಟ್ಟು ಕೆಲಸವನ್ನು ಮಾಡ್ತೀರೋ ಅಷ್ಟೇ ಒಳ್ಳೆಯ ಫಲವನ್ನು ವಾರದ ಅಂತ್ಯಭಾಗದಲ್ಲಿ ನೀವು ನಿರೀಕ್ಷೆ ಮಾಡ್ಬೋದು. ಅಸಲು ಏನಾಗ್ಬಿಟ್ಟಿರುತ್ತೆ ಅಂದರೆ ಭಗವಂತ ಕೊಡತಕ್ಕಂಥ ಪರೀಕ್ಷೆಗಳನ್ನು ಸ್ವಲ್ಪ ಮಟ್ಟಿಗೆ ಪ್ರೀತಿಸಿ. ಖಂಡಿತ ರಿಸಲ್ಟ್ಸ್ ಹೇಗಿರುತ್ತೆ ಅಂದರೆ ನೀವೇನು ಲಾಭ ಅಪೇಕ್ಷೆ ಮಾಡ್ತಾ ಇದ್ದೀರಲ್ಲ ಆ ಲಾಭ ದ್ವಿಗುಣ ಅಲ್ಲ 3 ಪಟ್ಟು ಸಿಗತಕ್ಕಂಥದ್ದಾಗಿರುತ್ತೆ. ತುಂಬ ಜನ ಏನು ಮಾಡಿಬಿಡ್ತಾರೆ, ಭಗವಂತ ನನ್ನ ಕಷ್ಟವನ್ನೇ ಕೊಡಬೇಡಪ್ಪ, ನನಗೆ ಸುಖದಿಂದ ಇಟ್ಟಿರೋ, ನನಗೆ ಅದನ್ನು ಕೊಡು ಇದನ್ನು ಕೊಡು ಅಂತ ತುಂಬ ಜನ ಬೇಡ್ಕೊಳ್ತಿರ್ತಾರೆ. ಭಗವಂತನ ಹತ್ರ ಈ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಭಗವಂತ ನನಗೆ ಎಂಥದೇ ಕಷ್ಟವನ್ನು ಕೊಡು, ಆದರೆ ಆ ಕಷ್ಟವನ್ನು ಎದುರಿಸತಕ್ಕಂತಹ ಮನಸ್ಥಿತಿಯನ್ನು, ಆತ್ಮಸ್ಥೈರ್ಯವನ್ನು, ಆ ಶಕ್ತಿಯನ್ನು ಕೊಡು, ಸದಾಕಾಲ ನನ್ನ ಜೊತೆಗೆ ನಿಂತ್ಕೋ, ಜಗತ್ತೇ ಎದುರಾದರೂ ಪರವಾಗಿಲ್ಲ, ಅದನ್ನು ಫೇಸ್ ಮಾಡ್ತೀನಿ ಅಂತ ಒಂದು ಸಲ ಆ ಮನಸ್ಥಿತಿ ನಿಮ್ಮ ಹೃದಯದಲ್ಲಿ ತುಂಬಿಕೊಳ್ಳಿ. ಖಂಡಿತ ಜಯತ್ವ ಕಟ್ಟಿಟ್ಟ ಬುತ್ತಿ. ಇದು ಯಾವುದೇ ರಾಶಿ ನಕ್ಷತ್ರ ಆ ಥರ ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಆಲೋಚನೆ ಮಾಡತಕ್ಕಂಥದ್ದು ಹೀಗೇ ಇರಬೇಕು. ಆವಾಗಲೇ ಜೀವನ ಸಂಪೂರ್ಣವಾಗಿ ಸುಂದರವಾಗಿರುತ್ತೆ. ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ, ಹೇಳ್ತಾರೆ, ಅವರ ಸಮಸ್ಯೆಗಳು ಕೇಳ್ಕೊಂಬಿಟ್ರೆ ಹೇಗೆ ಅನ್ನಿಸ್ಬಿಟ್ಟಿರುತ್ತೆ ಅಂದರೆ ಇಷ್ಟು ಸಣ್ಣ ಸಮಸ್ಯೆಗೂ ನಮ್ಮ ಬಳಿ ಬರ್ತಾರಲ್ಲ ಅಂತ. ಅಂದರೆ ಅವರ ಮನಸ್ಥಿತಿ ಖಂಡಿತವಾಗಿಯೂ ವೀಕ್ ಆಗ್ತಾ ಇದೆ. ನಾನು ತುಂಬ ಬಾರಿ ಹೇಳ್ತಾ ಇರ್ತೇನೆ, ನಮ್ಮನ್ನು ಯಾವಾಗ ಸಂಪರ್ಕ ಮಾಡಬೇಕು ಅಂದರೆ ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡಿ ನೀನು ಆಗ್ತಾನೆ ಇಲ್ಲೋ ಅಂತ ಹೇಳಿದಾಗ ಬನ್ನಿ ನಮ್ಮ ಹತ್ರ ಕೇಳಬೇಕು, ಬರಬೇಕು. ಹೌದು ಇದು ನಾನು ಮಾಡಲಾ ಬೇಡವಾ ಸಲಹೆಗಳು ತೆಗೆದುಕೊಳ್ಳಿ. ಆದರೆ ನಿಮ್ಮ ಸ್ವಪ್ರಯತ್ನವೂ ಬೇಕು. ಕೆಲಸವನ್ನು ಶುರು ಮಾಡಿರ್ತೀರ, ಅರ್ಧ ಭಾಗ ಬರುತ್ತೆ, ಕಷ್ಟವಾಗ್ತಾ ಇದೆ ಅಂತ ಅರ್ಥವಾಗತ್ತೆ, ಅದಕ್ಕೆ ಪರಿಹಾರಗಳು ತೆಗೆದುಕೊಳ್ಳಿ. ಆ ಕಷ್ಟವನ್ನು ನಿಭಾಯಿಸಿ ಮತ್ತೆ ಮುನ್ನುಗ್ಗಬೇಕು. ನೀವೇನು ಮಾಡಿಬಿಡ್ತೀರಾ, ಕಷ್ಟ ಬಂತು ಕೇಳೋದು, ಒಂದೊಂದು ಟೈಮ್ ಚೆನ್ನಾಗಿಲ್ವಾ ಕೆಲಸ ಮಾಡೋದು, ಒಂದು 6 ತಿಂಗಳು ಹಾಗೆ ಕೂತ್ಕೊಂಡ್ಬಿಡ್ತೀನಿ. ಆ 6 ತಿಂಗಳು ಮತ್ತೆ ಟೈಮ್ ಚೆನ್ನಾಗಾಗತ್ತೆ, ಮತ್ತಿನ್ನು 6 ತಿಂಗಳು ಟೈಮ್ ಚೆನ್ನಾಗಲ್ಲ, ಮತ್ತೆ ಕೂತ್ಕೊಳ್ತೀನಿ. ಅದೆಲ್ಲ ಜೀವನ. ಭಗವಂತ ನನ್ನ ಜೊತೆ ನಿಂತಿದ್ದಾನೆ, ಎಂಥದೇ ಕಷ್ಟ ಬರಲಿ, ನಾನು ಸಹಿತ ನಿಮಗೆ ದಿನ ಚೆನ್ನಾಗಿಲ್ಲಪ್ಪ ಕೆಲಸ ಮಾಡಬೇಡ ಅಂದರೆ ಭಗವಂತ ನನ್ನ ಜೊತೆ ನಿದ್ದಾನೆ, ನಾನು ಕೆಲಸವನ್ನು ಮಾಡ್ತೇನೆ. ಈ ಆತ್ಮಸ್ಥೈರ್ಯದ ಮುನ್ನುಗ್ಗಿ ಖಂಡಿತ ಜಯತ್ವ ನಿಮ್ಮದೇ ಆಗಿರತಕ್ಕಂಥದ್ದು. ಕುಂಭರಾಶಿ ಸಹಿತವಾಗಿ ಪ್ರತಿಯೊಬ್ಬ ರಾಶಿಯವರು ಇದನ್ನು ಅಳವಡಿಸ್ಕೊಳ್ಬೇಕು. ಪ್ರತಿಯೊಂದು ನಿರ್ಧಾರಕ್ಕೂ ಜ್ಯೋತಿಷ್ಯರ ಮೇಲೆ ಅವಲಂಬಿತವಾಗಬಾರ್ದು.
ಜ್ಯೋತಿಷ್ಯ ಖಂಡಿತ ಹೌದು, ಈ ಕಲಿಯುಗಕ್ಕೆ ಬೇಕು. ಜ್ಯೋತಿಷ್ಯ ಅಂದರೆ ಸೈನ್ಸ್, ನಾನು ಒಪ್ಕೊಳ್ತೇನೆ. ಆದರೆ ತುಂಬ ಜನ ಏನಾಗ್ಬಿಡ್ತಾರೆ, ಗುರುಗಳೇ ನಾನು ಬೆಳಗ್ಗೆ ಏನೋ ಯೋಚನೆ ಮಾಡ್ತಾ ಇದ್ದೆ, ನನ್ನ ಮುಂದೆ ಬೆಕ್ ಪಾಸ್ ಆಗೋಯ್ತು, ಅದು ಶುಭವ ಅಶುಭವ ಅಂದರೆ? ನಂಬಿಕೆ ಇರತಕ್ಕಂಥದ್ದು ಮೂಢನಂಬಿಕೆ ಅಲ್ಲ, ತಿಳಿದಿರಲಿ. ಯಾವುದನ್ನು ಎಷ್ಟು ನಂಬಬೇಕೋ, ಯಾವ ವಿಚಾರ ಎಷ್ಟು ಮನಸ್ಸಿಗೆ ಹಚ್ಕೊಳ್ಬೇಕೋ ಅಷ್ಟನ್ನು ಹಚ್ಕೊಂಡ್ರೆ ಸಾಕು. ಖಂಡಿತವಾಗಿಯೂ ಭಗವಂತ ಸದಾಕಾಲ ಜೊತೆಗಿರ್ತಾನೆ. ಇದನ್ನು ಪ್ರತಿಯೊಬ್ಬರು ರೂಪಿಸ್ಕೊಳ್ಳಿ, ಜೀವನ ಸುಂದರವಾಗಿರುತ್ತೆ. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಯಾವ ರೀತಿಯ ಫಲವನ್ನು ಭಗವಂತ ಕರುಣಿಸಿಕೊಟ್ಟಿದ್ದಾನೆ ಅಂತ ತಿಳ್ಕೋಣ. ಪ್ರಮುಖವಾಗಿ ಮೀನರಾಶಿಯವರಿಗೆ 8 ಕವಡೆ ಅಂಗಾತ ಬಿದ್ದಿರತಕ್ಕಂಥದ್ದು. ಈ ವಾರ ವೈರಿಗಳ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. ನಿಮ್ಮ ವೈರಿಗಳನ್ನು ನಿಮ್ಮ ಚಾಕುಚಕ್ಯತೆಗಳಿಂದ, ನಿಮ್ಮ ಮಾತಿನ ಬುದ್ಧಿವಂತಿಕೆಯಿಂದ ಮಣಿಸುವಂತರಾಗ್ತೀರ. ಖಂಡಿತವಾಗಿಯೂ ಹೌದು. ಮೀನರಾಶಿಯವರಿಗೆ ಈ ವಾರ ಒಂದಷ್ಟು ವಿಚಾರದಲ್ಲಿ ಪ್ರಶಸ್ತವಾದ ವಾರವಾಗಿರುತ್ತೆ. ಯಾವ ನೋವನ್ನು ಮನಸ್ಸಲ್ಲಿಟ್ಕೊಂಡು ಇಷ್ಟು ದಿನ ಒದ್ದಾಡ್ತಾ ಇದ್ರೋ, ಎಷ್ಟೇ ನಿಮ್ಮ ವಿರುದ್ಧ ಪಿತೂರುಗಳನ್ನು ಮಾಡಿದ್ರು, ಎಷ್ಟೇ ಚುಚ್ಚು ಮಾತುಗಳನ್ನು ಆಡಿದ್ರು ಕೂಡ ಸಂಯಮದಿಂದಿದ್ದರೂ ಆ ಎಲ್ಲ ವಿಚಾರಕ್ಕೂ ಫುಲ್ ಸ್ಟಾಪ್ ಇಟ್ಟು ಅವರ ವಿರುದ್ಧ ಜಯತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀರಾ. ಅವರು ನಿಮ್ಮ ವಿರುದ್ಧ ಯಾವುದೇ ಮುಂದಿನ ದಿನಗಳಲ್ಲಿ ಮಾತನಾಡಬಾರದು ಎಂಬ ವಿಚಾರಕ್ಕೆ ಲಾಕ್ ಮಾಡಿಬಿಟ್ಬಿಡ್ತೀರ. ಅದು ನಿಮಗೆ ಭವಿಷ್ಯದಲ್ಲಿ ಒಳ್ಳೆ ಲಾಭದಾಯಕ ಕೊಡೋದಂತಾಗುತ್ತೆ. ಈ ವಾರ ಕೈಗೊಂಡ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಜಯತ್ವ ಪ್ರಾಪ್ತವಾಗುತ್ತೆ. ಈ ವಾರ ನೀವೇನೇ ಅಂದ್ಕೊಂಡ್ರೂ ಕೂಡ ಕೆಲಸ ಮುಕ್ತಾಯವಾಗುತ್ತೆ. ವಾರದ ಅಂತ್ಯವಾಗದಲ್ಲಿ ಅದು ಶುಭವಾಗಿ ಧನಲಾಭವಿದೆ. ಮನಸ್ಸಿನ ಮಾತನ್ನು ಕೇಳಿ ಖಂಡಿತವಾಗಿಯೂ ನೀವು ಏನು ಅಂದ್ಕೊಂಡಿದ್ದೀರಾ ಆ ಲಾಭವನ್ನು ಈ ವಾರ ದ್ವಿಗುಣವಾಗಿ ನೀವು ಸಂಪಾದನೆ ಮಾಡ್ಬೋದು. ಹಿಂದೆ ಮಾಡಿರ್ತಕ್ಕಂಥ ಸಣ್ಣ ಪುಟ್ಟ ತಪ್ಪುಗಳನ್ನು ಈ ವಾರ ಒಂದಷ್ಟು ಕರೆಕ್ಷನ್ಸ್ಗಳ ರೀತಿ ಮಾಡಿಕೊಂಡು ಶುಭವನ್ನು ಕಾಣ್ತೀರಾ. ಕೆಲಸದ ಕ್ಷೇತ್ರದಲ್ಲಿ ಅಭಿವೃದ್ಧಿನೂ ಕಾಣ್ತೀರಾ. ಹಾಗೆ ಇಲ್ಲಪ್ಪ ಪರವಾಗಿಲ್ಲ, ಜೀವನ ಅಭಿವೃದ್ಧಿ ಆಗ್ತಾ ಇದೆ, ಇರತಕ್ಕಂಥ ಒಂದಷ್ಟು ಸಮಸ್ಯೆಗಳು ದೂರವಾಗ್ತಾ ಇದೆ, ಹಾಗೆಯೇ ಒಂದಷ್ಟು ಭವಿಷ್ಯದಲ್ಲಿ ಒಳ್ಳೆ ಫಲವನ್ನು ಪಡೆದುಕೊಳ್ತೇನೆ ಅಂತ ಅಪೇಕ್ಷೆ ಕೂಡ ವೃದ್ಧಿ ಆಗ್ತಾ ಇದೆ ಅಂಥೇಳಿ ನಿಮ್ಮ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡಿಕೊಳ್ತೀರಾ. ಹಾಗಾಗಿ ಮೀನರಾಶಿಯವರಿಗೆ ಸಂಪೂರ್ಣವಾದ ವಾರ ಪ್ರಶಸ್ತವಾದ ವಾರ, ಶುಭ ವಾರ. ತುಂಬ ಜನ ಕಮೆಂಟನ್ನು ಮಾಡಿದ್ರಿ ವಾರ ಭವಿಷ್ಯದಲ್ಲೇ, ನಾನಾ ರೀತಿಯ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ರಿ. ಹತ್ತತ್ರ 150 ಕಮೆಂಟ್ಸ್ಗಳಿತ್ತು. ಇನ್ನು ಮಿಕ್ಕಿದ್ದು ವಾರ ಭವಿಷ್ಯ ಆಗಿರ್ಬೋದು, ಮಾಸ ಭವಿಷ್ಯಗಳೆಲ್ಲವೂ ಕಮೆಂಟ್ ತೆಗೆದುಕೊಂಡಾಗ ತುಂಬ ಜನ ಕೇಳಿದ್ರಿ, ಕಮೆಂಟ್ಗಳನ್ನು ಹೇಳಿದ್ವಿ, ಪರಿಹಾರ ಯಾವಾಗ ಕೊಡ್ತೀರಾ, ಯಾವಾಗ ತಿಳಿಸ್ಕೊಡ್ತೀರಾ ಅಂತ. ಈ ಸೋಮವಾರ ಅಂದರೆ ದಿನಾಂಕ 8ನೇ ತಾರೀಕು ಸಂಜೆ 7 ಗಂಟೆಗೆ ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಲಭ್ಯನಾಗ್ತೇನೆ. ಅಂದರೆ ನೇರವಾಗಿ ಫೋನ್ ಮುಖಾಂತರ ನಿಮ್ಮ ಸಮಸ್ಯೆಗಳನ್ನು ನನ್ನ ಬಳಿ ಕೇಳಿಕೊಂಡು ಪರಿಹಾರವನ್ನು ಪಡೆದುಕೊಳ್ಬೋದು. ಹಾಗೆಯೇ ಯಾರು ಕಮೆಂಟ್ಗಳನ್ನು ಮಾಡಿದ್ರಿ, ಈ ಲೈವ್ ಮುಖಾಂತರ ನಿಮಗೆ ಪರಿಹಾರವನ್ನು ಕೊಡ್ತೇನೆ. ಹಾಗೆಯೇ ಯಾರು ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ನಿಮ್ಮ ಬಳಿ ಏನಾದರೂ ಸಮಸ್ಯೆಗಳಿದ್ದರೆ ನಿಮ್ಮ ಹೆಸರನ್ನು, ದಿನಾಂಕವನ್ನು, ಸಮಯವನ್ನು, ಅಂದರೆ ಹುಟ್ಟಿದ ದಿನಾಂಕ, ಸಮಯವನ್ನು ಮತ್ತು ನಿಮ್ಮ ಸಮಸ್ಯೆಯನ್ನು ಕಮೆಂಟ್ ಮಾಡಿ ಲೈವ್ನಲ್ಲಿ ತಿಳಿಸ್ಕೊಡ್ತೇನೆ. ನೇರವಾಗಿ ಕಾಲ್ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಭವಿಷ್ಯ ದರ್ಶನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಚಾನಲ್ನ ನಿಮ್ಮೆಲ್ಲ ಸ್ನೇಹಿತರೊಂದಿಗೆ ಶೇರ್ ಮಾಡೋ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. ಮರಿಬೇಡಿ, ದಿನಾಂಕ 8ನೇ ತಾರೀಕು ಸೋಮವಾರ ಸಂಜೆ 7 ಗಂಟೆಗೆ ಲೈವ್ ಕಾರ್ಯಕ್ರಮದಲ್ಲಿ ಸಿಗೋಣ. ಶುಭಮಸ್ತು.